ಮತ್ತೊಂದು ಕಡೆ ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಯಂತ ಸರ್ಕಾರದವರು ಫ್ರೀ ಕೊಡ್ತಾರೆ ಅಲ್ವಾ? ಒಂದ್ ಕಡೆ ಫ್ರೀ ಕೊಡ್ತಾರೆ, ಮತ್ತೊಂದು ಕಡೆ ಏನು ಮಾಡ್ತಾರೆ, ಸಾಲನೂ ತಗೋತಾರೆ. ಹುಬ್ಳಿಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಇದ್ರ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ. ಈ ಸಾಲ ಮತ್ತು ಬಡ್ಡಿಯಲ್ಲಿ ಸಾರಿಗೆ ಸಂಸ್ಥೆಗಳು ನಡೀತಾ ಇದ್ದಾವೆ. 4 ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ. ನಿಮಗೆ ಗೊತ್ತಿದೆಯಾ? ಇದಕ್ಕೆ ದುರಾಡಳಿತವೇ ಕಾರಣ. ರಾಜ್ಯದ ಆಡಳಿತದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಹೀಗಂತೇಳಿ ವಾಗ್ದಾಳಿ ನಡೆಸಿದ್ರು ಜಗದೀಶ್ ಶೆಟ್ಟರ್. ಏನಾಗಿದೆ, ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತೇಳಿ ಫ್ರೀ ಬಸ್ ಕೊಡೋದು, ಆಮೇಲೆ ಆ ಸಾರಿಗೆ ಸಂಸ್ಥೆ ಈ ಮೊನ್ನೆ ನೋಡಿದ್ರು 2,000 ಕೋಟಿ ಸಾಲ ತೆಗೆದುಕೊಳ್ಳಿಕ್ಕೆ ಅವು ಅನುಮತಿ ಕೊಟ್ಟರು. ಅಂದರೆ ಸಾಲದ ಮೇಲೆ ನಡೆದದ, ಬಡ್ಡಿ ಮೇಲೆ ನಡೆದದ. ಇವತ್ತು ಕಂಪ್ಲೀಟ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ. ಯಾಕಂದರೆ ಸರ್ಕಾರದ ದುರಾಡಳಿತ ಮತ್ತು ಅದನ್ನು ಸರಿಯಾಗಿ ಆಡಳಿತ ನಿರ್ವಹಣೆ ಮಾಡದೇ ಇದ್ದುದರಿಂದ ಇವತ್ತು ಈ ವ್ಯವಸ್ಥೆ ಬಂತು. ನೀವು ಬೇಕಾದ್ರೆ ಸಾರಿಗೆ ಮಂತ್ರಿಗಳು ಉತ್ತರ ಕೊಡಲಿ, ಸರ್ಕಾರದ ಒಂದು ವೈಟ್ ಪೇಪರ್ ಕೊಡಲಿ. ಏನಂತಂದರೆ, ಏನೋ ನೀವು ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಮಾಡಿದ್ರಲ್ಲ, ಅದಕ್ಕೇನು ಅದು ಕಂಡೀಷನ್ ಇರ್ತದೆ, ಆ ಚಾರ್ಜಸ್ ಇರ್ತಾವಲ್ಲ, ಅದನ್ನು ರೀಎಂಬರ್ಸ್ ಮಾಡಬೇಕು. ನೀವು ಸಾವಿರಾರು ಕೋಟಿ ಹಣ ಬರ್ತದೆ, ರೀಎಂಬರ್ಸ್ ಮಾಡುವಂಥದ್ದು ಪ್ರಕ್ರಿಯೆ ನಡೆದೋ ಇಲ್ಲೋ. ನೀವು ರೀಎಂಬರ್ಸ್ ಮಾಡದೇ ಇದ್ದರೆ ಆಟೋಮೆಟಿಕ್ ಸಾರಿಗೆ ಸಂಸ್ಥೆಗಳು ಸರ್ಕಾರದ್ದು ಲಾಸ್ನಾಗೆ ಬರ್ತಾವೆ. ಹೀಗಾಗಿ ಪೂರ್ಣ ಎಲ್ಲ ಸಾರಿಗೆ ಸಂಸ್ಥೆಗಳು 4 ನಿಗಮ ಏನದಾವಲ್ಲ, ಸಾರಿಗೆ ನಿಗಮಗಳು ಎಲ್ಲವೂ ಲಾಸ್ನಾಗೆ ಅದಾವೆ. ಇದಕ್ಕೆ ಮೂಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ದುರಾಡಳಿತ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ರೀಎಂಬರ್ಸ್ ಮಾಡದೇ ಇರುವುದು ಮೂಲವಾಗಿ ಈ ಒಂದು ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ದರ ಏರಿಕೆ ಮಾಡಿ ಇವತ್ತು ಪ್ರಯಾಣಿಕರ ಮೇಲೆ ಭಾರ ಹೇರೋದು ಬಿಟ್ಟು ನೀವು ಸರಿಯಾಗಿ ಆಡಳಿತ ಮಾಡಿ. ಹೀಗಾಗಿ ಲಾಸ್ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಏನಾಗಿದೆ, ಒಂದು ಕಡೆ ಗ್ಯಾರಂಟಿ